ವಿದ್ಯಾರ್ಥಿನಿಗೆ ಕಿರುಕುಳ ನೀಡಿದ ಪ್ರಮುಖ ಆರೋಪ ಕಲಬುರಗಿಯಿಂದ ನೊಂದಂತಹ ಯುವತಿ ನೇರ ಸಂಪರ್ಕದಲ್ಲಿ ಮತ್ತೊಮ್ಮೆ ಇದ್ದಾರೆ. ನೀವು ಹೇಳ್ತಾ ಇದ್ರಿ ಅಂದ್ರೆ 2 ವರ್ಷಗಳಿಂದ ಅವರು ಈ ರೀತಿ ಮಾನಸಿಕ ಕಿರುಕುಳ ನೀಡ್ತಾ ಇದ್ರು ಅಂತ. ಅಂದ್ರೆ ಆ ಸಂದರ್ಭದಲ್ಲಿ ನೀವು ಬೇರೆ ಲೆಕ್ಚರರ್ಸ್ ಹತ್ರ ಹೇಳ್ಕೊಳ್ಳೋದು ಅಥವಾ ಬೇರೆ ಯಾರ ಬಳಿಯೂ ಹೇಳ್ಕೊಂಡಿರ್ಲಿಲ್ವಾ, ನೀವು ಶೇರ್ ಮಾಡ್ಕೊಳ್ಳೇ ಇಲ್ವಾ ಈ ವಿಷಯವನ್ನ? ಇಲ್ಲ ಮೇಡಮ್, ನಾನು ನನ್ನ ಫ್ರೆಂಡ್ಸಿಗೆ ಹೇಳ್ಕೊಂಡಿನಿ, ಅಲ್ಲಿ ಯಾರಿಗೂ ನಾನು ಹೇಳಲಿಲ್ಲ. ನನ್ನ ಫ್ರೆಂಡ್ಸಿಗೆ ಹೇಳ್ಕೊಂಡಿನಿ, ಈ ಮನುಷ್ಯ ಹಿಂಗಂತಾನ, ಈ ರೀತಿ ಎಲ್ಲ ಮಾತಾಡ್ತಾನ, ಬರೀ ಡಬಲ್ ಮೀನಿಂಗಲ್ಲಿ ಮಾತಾಡ್ತಿರ್ತಾನ, ನನಗೆ ಭಾಳ ತಲೆನೋವಾಗ್ಯದಿದ್ದು, ಸಿಕ್ಕಾಪಟ್ಟಿ ಮೆಂಟಲ್ ಟಾರ್ಚರ್ ಆಗ್ಯದ ಅಂತ ನಾನು ಹೇಳ್ಕೊಂಡಿನಿ. ಇನ್ಫ್ಯಾಕ್ಟ್ ನಮ್ಮ ಮನೆಗೂ ಸಹ ನನಗೆ ಹೇಳ್ಕೊಳಕ್ಕಾಗಿಲ್ಲ ಮೇಡಮ್, ಅಂಥ ಎಲ್ಲ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ದಾನೆ ಇವನು. ನನ್ನ ಮನೆಗೂ ಹೇಳ್ಕೊಳಕ್ಕಾಗಲಿಲ್ಲ ನಾನು, ಬಟ್ ನನ್ನ ಫ್ರೆಂಡ್ಸಿಗೆ ನಾನು ಹೇಳ್ಕೊಂಡಿನಿ. ಈ ಪ್ರೊಫೆಸರ್ ಎಷ್ಟು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಒಂದು 5 ವರ್ಷ ಅಂತ ಅನ್ಸುತ್ತೆ. ಇವಾಗ ರಮೇಶ್ ರಾಥೋಡ್ ಸ್ವತಃ ಆರೋಪ ಹೊತ್ತಿರೋ ರಮೇಶ್ ರಾಥೋಡ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್ ರಾಥೋಡ್ ಅವರೇ, ನೇರ ಆರೋಪ, ಮಾನಸಿಕ ಕಿರುಕುಳ ನೀಡ್ತಾ ಇದ್ದೀರಾ ಯುವತಿಗೆ, ಅಶ್ಲೀಲ ಪದಗಳ ಬಳಕೆ ಮಾಡ್ತೀರಾ, ಬುಕ್ ಆಗಿದ್ಯಾ ಅಂತ ಕೇಳ್ತೀರಾ, 2 ವರ್ಷಗಳಿಂದ ಆಕೆನ ಟಾರ್ಚರ್ ಮಾಡಿದೀರಾ ಅನ್ನೋ ನೇರ ಆರೋಪ ಆಕೆ ಮಾಡ್ತಿದ್ದಾರೆ. ಮೇಡಮ್ ನಾನು ಹೇಳಿ. ಈಗ ನಮ್ಮ ವಿಭಾಗದಲ್ಲಿ ಎಂತ ದೊಡ್ಡ ಸಮಸ್ಯೆ ಇದೆ ಅಂದ್ರೆ, ನಮ್ಮಲ್ಲಿ ಪ್ರೊಫೆಸರ್ VR ಬಡಗೇರ್ ಅನ್ನೋರು ಚೇರ್ಮನ್ ಇದ್ದಾರೆ ಮೇಡಮ್ ಇಂಗ್ಲಿಷ್ ವಿಭಾಗದಲ್ಲಿ. ಪ್ರೊಫೆಸರ್ VR ಬಡಗೇರ್ ಅವರಿಗೆ ಬಹಳ ಆತ್ಮೀಯರಾದಂತ ಸ್ಟೂಡೆಂಟ್ಸ್ ಅವ್ರು, ತಮ್ಮ ಜೊತೆ ಅಲ್ಲಿರೋರು. ಅವರು ಮುಖ್ಯಸ್ಥರು ಮತ್ತೆ ಇವರು ಅತಿಥಿ ಉಪನ್ಯಾಸಕರು. ನಾನು ಒಬ್ಬ ಪ್ರೊಫೆಸರ್ ಇತ್ತೀಚೆಗೆ ಬಂದವನು ವಿಭಾಗದಲ್ಲಿ, ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇರೋರು ಪ್ರೊಫೆಸರ್ VR ಬಡಗೇರ್ ಅವರು. ಅವರು ಹಚ್ಚಿ ಸುಳ್ಳು ಆರೋಪ ನನ್ನ ಮೇಲೆ ಹಚ್ಚಿ ಅದನ್ನ ಮಾಡಿಸ್ತಿದ್ದಾರೆ ಮೇಡಮ್. ಅದೇನಾಗಿದೆ ಅಂತಂದ್ರೆ, ಒಂದು ದಿನ ನಾವು 7ನೇ ತಾರೀಕಿಗೆ PhD ಇಂಟರ್ವ್ಯೂ ಅನ್ನ ತಗೊಂಡಿವಿ. ಸ್ಟೂಡೆಂಟ್ಸ್ ಗೆ ಸೆಲೆಕ್ಷನ್ ಮಾಡಕ್ಕೆ PhD ಇಂಟರ್ವ್ಯೂ ನಡೀತದೆ. PhD ಇಂಟರ್ವ್ಯೂ ತಗೊಂಡವಾಗ ಅವರು ಮುಖ್ಯಸ್ಥರಿದ್ದಾರೆ, ವಿಭಾಗದ ಮುಖ್ಯಸ್ಥರು, ಅವರೇ ಸ್ವತಃ ಅದನ್ನ ಇಂಟರ್ವ್ಯೂ ಮಾಡ್ತಾರೆ. ನಾನು ಜಸ್ಟ್ ಮೆಂಬರ್, ಬೋರ್ಡ್ ಮೆಂಬರ್ ಅದಿಲ್ಲ. ಓಕೆ, ಅದೇ ಸಂದರ್ಭದಲ್ಲಿ ನೀವು ಬುಕ್ ಆಗಿದ್ದೀರಾ ಅನ್ನೋ ಪದವನ್ನ ಬಳಸಿದ್ರಾ? ಇಲ್ಲ ಮೇಡಮ್, ಇದು ಸಾಧ್ಯನೇ ಇಲ್ಲ. ಇದು ಸುಳ್ಳು, ಶುದ್ಧ ಸುಳ್ಳು. ಅವರು ಹಾಕ್ತಿದ್ದಾರೆ ಆ ಟೈಪ್. ಇಲ್ಲ, ಹಾಗಾದ್ರೆ ಅವ್ರನ್ನೇ ನಾನು ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ, ಏನಮ್ಮ ಅವರು ಇಲ್ಲ ಬುಕ್ ಆಗಿದ್ದೀರಾ ಅನ್ನೋ ಪದದ ಬಳಕೆನೇ ಆಗಿಲ್ಲ, ಇದು VR ಬಡಿಗೇರ್ ಮಾಡ್ತಾ ಇರೋ ಕುತಂತ್ರ ಅಂತಿದ್ದಾರೆ. ಇನ್ನೊಂದು ಹೋಲ್ಡ್ ಆನ್ ರಮೇಶ್ ಅವರೇ, ದಯವಿಟ್ಟು ಒಂದ್ ನಿಮಿಷ ಇರಿ, ನಾನು ಯುವತಿಯ ರಿಯಾಕ್ಷನ್ ಪಡ್ಕೊಳ್ತಾ ಇದ್ದೀನಿ. ಎಸ್ ಮೇಡಮ್ 1 ಸೆಕೆಂಡ್, ನಾನು ಯಾರ ಪರವಾಗಿನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ಈ ವರ್ಡ್ ಯೂಸ್ ಮಾಡಿರೋದಂತೂ ಖಂಡಿತ. ನಾನು ಸುಮ್ನೆ ಬ್ಲೇಮ್ ಮಾಡಕ್ ನನಗೇನು ತಲೆ ಕೆಟ್ಟಿಲ್ಲ. ರಮೇಶ್ ರಾಥೋಡ್ ಅವ್ರಿಗೆ ನೇರವಾಗಿ ನೀವು ಹೇಳಬಹುದು. ಆಗಿರೇನ್ರಿ ಅಂತ ಅಂದ್ರ ಅವರು. ಓಕೆ, ಏನ್ರಿ ಬಡಿಗೇರಿಗೆ ಬುಕ್ ಆಗಿರೇನ್ರಿ ಅಂತ ಅಂದ್ರ ಅವರು. ಓಕೆ, ಸೊ ಹಿಂಗಂದಾಗ ನಾನು ಶಾಕ್ ಇಂದ ನೋಡಿದೆ ಅವ್ರಿಗೆ. ಅಂಡ್ ಬಡಿಗೇರ್ ಸರ್ ಅಂದ್ರು ನನಗೆ, ಏನ್ರಿ ಪ್ರೊಫೆಸರ್ ಹಿಂಗ್ ಮಾತಾಡ್ತಿರಲ್ರಿ, ಯು ಶುಡ್ ನಾಟ್ ಯೂಸ್ ಸಚ್ ವರ್ಡ್ಸ್ ಅಂತ ಅವ್ರಿಗೆ ಅಂದ್ರು ಬಡಿಗೇರ್ ಸರ್. ಏನ್ ಹೇಳ್ತೀರಾ ರಮೇಶ್? ಆವಾಗ ಅವ್ರು ಮಾತೇನ್ ಪಲ್ಟಾಸ್ತಾರೆ ಅಂತಂದ್ರೆ ಬದಲಿಸ್ತಾರೆ ಅವರು. ಆವಾಗನೇ ಹೇಳ್ಬೋದಿತ್ತು, ಯಾಕಂದ್ರೆ ಅವರೇ ಇಂಟು ಚೇರ್ಮನ್, ಪ್ರೊಫೆಸರ್ ಬಡಿಗೇರ್ ಅವರೇ ಚೇರ್ಮನ್ ಇರೋದು. ಬಡಿಗೇರ್ ಆ ಸಂದರ್ಭದಲ್ಲಿ ನಿಮ್ಮನ್ನ ಮೂದಲಿಸಿದ್ದಾರೆ ಅಂತಾರೆ, ಈ ರೀತಿ ಪದಗಳ ಬಳಕೆ ಮಾಡಬಾರ್ದು ಅಂತ ಮೂದಲಿಸಿದ್ದಾರೆ ಅಂತಾರೆ. ಸಾಧ್ಯನೇ ಇಲ್ಲ ಮೇಡಮ್. 2 ದಿನ ಆದ್ಮೇಲೆ ಅವರು ಅಟ್ಯಾಕ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಬಡಿಗೇರ್ ಅವರ ಮಾತು ಕೇಳ್ಕೊಂಡು. ಈಗ ಬಡಿಗೇರ್ ಅವರಿಗೆ ನಿಮ್ಮ ಮೇಲೆ ಎಂತ ದ್ವೇಷ ರಮೇಶ್ ರಾಠೋಡ್ ಅವರೇ? ಆಮೇಲೆ ಈ ಯುವತಿಯನ್ನ ಬಳಸ್ಕೊಂಡು ಒಂದು ಆರೋಪ ಮಾಡೋ ಅವಶ್ಯಕತೆ, ಪೊಲೀಸ್ ಠಾಣೆ ಮೆಟ್ಟಿಲೇರೋ ಅವಶ್ಯಕತೆ ಏನಿದೆ ಅವರಿಗೆ? ಅಂತದ್ದೇನಾಗ್ತಾ ಇದೆ ಅದನ್ನಾದ್ರೂ ಎಕ್ಸ್ಪ್ಲೇನ್ ಮಾಡಿ ಮೇಡಮ್. ಕೇಳಿ, ಏನಾಗಿದೆ ಅಂದ್ರೆ, ಆ ವಿದ್ಯಾರ್ಥಿನಿ ಅತಿಥಿ ಉಪನ್ಯಾಸಕಿ ಇದ್ದಾರೆ ವಿಶ್ವವಿದ್ಯಾಲಯದಲ್ಲಿ. ಆಮೇಲೆ ಅವರು ಚೇರ್ಮನ್ ಇದ್ದಾರೆ, ವಿಭಾಗದ ಚೇರ್ಮನ್ ಇದ್ದಾರೆ. ಮತ್ತೆ ಅವರ ಸ್ವತಃ ಮಗ MA ಇಂಗ್ಲಿಷ್ ಮಾಡ್ತಿದ್ದಾರೆ. ನಮ್ಮ ಬಡಗೇರ್ ಅವರ ಮಗ MA ಇಂಗ್ಲಿಷ್ ಮಾಡ್ತಿದ್ದಾರೆ. ಆ MA ಇಂಗ್ಲಿಷ್ ಮಾಡ್ತಾ ಇರುವಂತ ಪೇಪರ್ ಅನ್ನ ಇವರೇ, ಈ ಅತಿಥಿ ಉಪನ್ಯಾಸಕರು ಅಶ್ವಿನಿ ಅನ್ನೋರೇ ಬರ್ದಿದ್ದಾರೆ ಅವ್ರ ಪೇಪರ್ ಅನ್ನು. ಆಮೇಲೆ ಅವರು ಎಷ್ಟು ಪ್ರೊಫೆಸರ್ ಜೊತೆಗೆ ಕ್ಲೋಸ್ ಇದಾರಂದ್ರೆ, ನಿಮ್ಗೆ PhD ಕೊಡ್ತೀನಿ ನಾನು, ನನ್ನ ಮಗನ ಎಕ್ಸಾಮ್ ಬರಿ ಅಂತ ಹೇಳಿ ಅವ್ರ ಕಡೆಯಿಂದಲೇ ಎಕ್ಸಾಮ್ ಬರೆಸ್ಕೊಂಡಿದ್ದಾರೆ. VR ಬಡಿಗೇರ್ ಅವರ? ಹಾ, ಬಡಿಗೇರ್ ಅವರ ಮಗ MA ಇಂಗ್ಲಿಷ್ ಮಾಡ್ತಿದ್ದಾರೆ. ಓಕೆ, ಇವಾಗ ಅದು ಒಂದು ದೊಡ್ಡ ವಿವಾದ ಅಂತ ಹೇಳಿದ್ರು ಕೂಡ, ಈಗ ನಿಮ್ಮ ವಿಷಯಕ್ಕೆ ಬರೋದಾದ್ರೆ ನಿಮ್ಮ ಮೇಲೆ ಆರೋಪ ಮಾಡೋದಕ್ಕೆ ಏನ್ ಕಾರಣ ಹಾಗಾದ್ರೆ? ಅದೇ ಮೇಡಮ್, ಅವರು ಬಡಗೇರ್ ಅವರು ನನ್ನ ಜೊತೆ ವಿರೋಧ ಮಾಡ್ತಿರೋದ್ರಿಂದ ಆ ಕಾರಣಕ್ಕೆ ಈ ಹುಡುಗಿಯನ್ನ ಬಳಸಿದಾರೆ. ಅವರು ಬಳಸ್ಕೊಂಡು, ಯಾಕಂದ್ರೆ ಅವರು ಅವರಿಗೆ ಕ್ಲೋಸ್ ಇರೋದ್ರಿಂದ, ಅವ್ರ ಮಗನ ಪರೀಕ್ಷೆನೇ ಬರೆಯುವಂತ ಹುಡುಗಿ ನನ್ನ ವಿರುದ್ಧ ಹೇಳಲಿಕ್ಕೆ ಅವ್ರಿಗೆ ಈಸಿ ಮೇಡಮ್. ಅಲ್ಲ, 2 ವರ್ಷದಿಂದ ನೀವು ಕಿರುಕುಳ ನೀಡ್ತಿದ್ದೀರಾ?
ಮೇಡಮ್ ಆ ವಿದ್ಯಾರ್ಥಿನಿ ನಮ್ಮ ವಿಭಾಗದ ವಿದ್ಯಾರ್ಥಿನಿನೂ ಅಲ್ಲ, ಅವರು ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗಾದಲ್ಲಿ MA ಮಾಡ್ಕೊಂಡು ಬಂದವರು. ಆಮೇಲೆ ಅವರು ನನಗೆ ಏನ್ ಸಂಬಂಧ? ಅವರು ನನ್ನ ವಿದ್ಯಾರ್ಥಿನಿನೂ ಅಲ್ಲ, ನಾನು ಆ ವಿಭಾಗದ ಮುಖ್ಯಸ್ಥನೂ ಅಲ್ಲ. ಏನ್ ಹೇಳ್ತೀರಮ್ಮ? ಮೇಡಮ್, ನಾನಲ್ಲಿ ಗೆಸ್ಟ್ ಲೆಕ್ಚರರ್ ಅಂತ ಸೇರ್ಕೊಂಡಾಗ ಪ್ರೊಫೆಸರ್ ರಮೇಶ್ ರಾಠೋಡ್ ಚೇರ್ಮನ್. ಬಡಿಗೇರ್ ಸರ್ ಬಂದಿರೋದು ಮೊನ್ನೆ ನವೆಂಬರಲ್ಲಿ ಅವ್ರು ಬಂದಾರ, ಅಕ್ಟೋಬರ್ ಅಲ್ಲಿ ಅವ್ರು ಬಂದಿರೋದು. ಓಕೆ, ನಾನು ಅವ್ರ ಸ್ಟೂಡೆಂಟ್ ಅಲ್ಲ ಒಪ್ಕೋತೀನಿ, ಬಟ್ ನಾ 2 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಆ್ಯಂಡ್ ರಮೇಶ್ ರಾಠೋಡ್ ಸರ್ ಯಾವಾಗ ಚೇರ್ಮನ್ ಇದ್ರು, ಅಪ್ಲಿಕೇಶನ್ ಹಾಕಿದ್ದೆ ನಾನು. ಓಕೆ, ಸೊ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಅವ್ರು ಹೇಳ್ತಾರ ನಾನು ಇವಾಗ ಬಂದೀನಿ, ನನಗೇನ್ ಪರ್ಸನಲ್ ಗ್ರಜಸ್ ಇಲ್ಲ ಮೇಡಮ್. ಅವ್ರ ರೀತಿ ಮಾತಾಡೋದ್ ಸಲುವಾಗಿ ನಾನು ಬಂದೀನಿ ಅಷ್ಟೇನೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಆ ಸಂದರ್ಭದಲ್ಲಿ ಚೇರ್ಮನ್ ಇದ್ರು ಕೂಡ ಪ್ರೊಫೆಸರ್ ಬಡಗೇರ್ ಅವರೇ ನಮ್ಮ ಮೆಂಬರ್ ಇದ್ದು ಅವರೇ ಸಿಲೆಕ್ಟ್ ಮಾಡಿದ್ದಾರೆ. ನಾನು ಬರೀ ಒಂದು 15-20 ದಿನದಲ್ಲೇ ಬಡಗೇರ್ ಅವರು ಪ್ರೊಫೆಸರ್ ಆಗಿ ಬಂದು ಚೇರ್ಮನ್ ಆದ್ರು. ನನ್ನ ರೊಟೇಷನ್ ಪ್ರಕಾರ ಮುಗಿದ ಮೇಲೆ ಅವರೇ ಚೇರ್ಮನ್ ಆಗಿದ್ದಾರೆ. 1.5 ವರ್ಷದಿಂದ ಪ್ರೊಫೆಸರ್ ಬಡಗೇರ್ ಅವರೇ ನಮ್ಮ ವಿಭಾಗದಲ್ಲಿ ಚೇರ್ಮನ್ ಇದ್ದಾರೆ. 1 ವರ್ಷ 7 ತಿಂಗಳು. ಕಳೆದ ನವೆಂಬರ್ ಇಂದ ಅಂತ ಯುವತಿ ಹೇಳ್ತಿದ್ದಾರೆ, ನೀವು 1.5 ವರ್ಷದಿಂದ. ಅದು ರಾಂಗ್ ಹೇಳ್ತಿದ್ದಾರೆ ಅವರು. ಜನವರಿಯಿಂದ ಇದ್ದಾರೆ ಅವರು, ಕಳೆದ ವರ್ಷ ಜನವರಿ 1ರಿಂದ. ಸೊ ಅದು ನಾನು ಪ್ರೊಫೆಸರ್ ರಮೇಶ್ ರಾಠೋಡ್ ಕೈಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಈಗ ಲೈಂಗಿಕ ಕಿರುಕುಳ ಅನ್ನುವಂಥದ್ದು ಎಲ್ಲ ಶುದ್ಧ ಸುಳ್ಳು ಮೇಡಮ್. ಅವರು ಕಟ್ಟಿ ಮಾಡ್ತಾ ಇರುವಂತ ಒಂದು ಶುದ್ಧ ಸುಳ್ಳು. ಅದು ಯಾವ ಕಾರಣಕ್ಕೂ ಲೈಂಗಿಕ ಕಿರುಕುಳ ನಾನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಜೀವನದಲ್ಲಿ ವಿದ್ಯಾರ್ಥಿನಿಯರಿಗೆ ಬಹಳಷ್ಟು ರೆಸ್ಪೆಕ್ಟ್ ಕೊಡುವಂತ ಮನುಷ್ಯ ನಾನು. ಏನ್ ಹೇಳ್ತೀರಮ್ಮ ನೀವು? ಬೇಕು ಅಂತಲೇ ಬಡಿಗೇರ್ ಅವರ ಪರವಾಗಿ ನನ್ನ ವಿರುದ್ಧ ಇಷ್ಟ ಪಿತೂರಿ ಮಾಡ್ತಿದ್ದಾರೆ ಅವರು. ಅವರಿಗೆ PhD ಸಿಗತ್ತೆ, PhD ಸಿಗತ್ತೆ, ಆದ್ರೂ ಒನ್ ಸೆಕೆಂಡ್ ನಾನು ಯಾರ ಪರವಾಗಿನೂ ಇಲ್ಲ. ನಾನು ರಮೇಶ್ ರಾಠೋಡ್ ಸರ್ ಪರವಾಗಿನೂ ಇಲ್ಲ ಅಥವಾ ವಿರೋಧನೂ ಇಲ್ಲ, ಇವ್ರ ಪರವಾಗಿನೂ ಇಲ್ಲ, ವಿರೋಧನೂ ಇಲ್ಲ. ನಾನು ನನಗಾಗಿರುವಂತ ಇನ್ಜಸ್ಟಿಸ್ ನಾನು ಕೇಳಕ್ ಬಂದಿನಿ ಅಷ್ಟೇ. ವಿಶ್ವವಿದ್ಯಾಲಯದಲ್ಲಿ ಇವ್ರ ಮೇಲೆ ತನಿಖೆ ಆಗ್ತಾ ಇದೆ. ಇವರು ಪರೀಕ್ಷೆ, ಅವ್ರ ಮಗನ ಪರೀಕ್ಷೆ ಬರ್ದಿದ್ದು ಎಲ್ಲ ತನಿಖೆ ಆಗ್ತಾ ಇದೆ. ಯಾವುದೇ ತನಿಖೆ ಆದ್ರೂ ಆಗ್ಲಿ, ಆಮೇಲೆ ನನಗೆ ವಿದ್ಯಾರ್ಥಿನಿಗೆ ಏನೂ ಸಂಬಂಧ ಇಲ್ಲ. ಸಂಬಂಧ ಇಲ್ದೇನೆ ಇಂತ ಒಂದು ಆರೋಪ ಮಾಡ್ತಿದಾರೆ ಅಂದ್ರೆ ನಮ್ಮ ವಿಶ್ವವಿದ್ಯಾಲಯದ ಎಲ್ಲಾ ಅಧಿಕಾರಿಗಳು ಅದನ್ನ ತನಿಖೆ ಮಾಡಿ ಯಾವ ಸತ್ಯವನ್ನ ಹೊರಗೆ ತರ್ತಾರೋ, ನನಗೆ ಏನೇ ಪನಿಷ್ಮೆಂಟ್ ಆದ್ರೂ ನಾನು ತಗೊಳ್ಳಿಕ್ಕೆ ರೆಡಿ ಇದ್ದೀನಿ. ನನಗೆ ಇಂಥ ತೊಂದರೆ ಆಗ್ತಾ ಇದೆ ಮೇಡಮ್. ಡಿಪಾರ್ಟ್ಮೆಂಟ್ ಅಲ್ಲಿ ಬಡಗೇರ್ ಅವರು ತಮ್ಮ ಹಳೆಯ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ ಬಂದು ಹೊಡಿಸೋದು, ಧಮಕಿ ಕೊಡಿಸೋದು, ನನ್ನನ್ನು ಇಲ್ಲಿಂದ ಬಿಟ್ಟು ಓಡಿಸಬೇಕು ಅನ್ನುವಂತ ಪ್ಲಾನ್ ಎಲ್ಲ ಮಾಡ್ತಿದ್ದಾರೆ. ಧಮಕಿ ಹಾಕೋದ್ರ ಬಗ್ಗೆ ನೀವು ದೂರು ಕೊಟ್ಟಿದ್ದೀರಾ ಹಾಗಾದ್ರೆ? ಹಾ, ದೂರು ಕೊಟ್ಟಿದ್ದೀನಿ ಮೇಡಮ್, ದೂರು ಕೊಟ್ಟಿದ್ದೀನಿ. ತನಿಖೆ ಆಗ್ತಾ ಇದೆ. ವಿಶ್ವವಿದ್ಯಾಲಯದಲ್ಲಿ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ, ಬಡಗೇರ್ ಅವರಿಗೂ ಕೇಳಿದ್ದಾರೆ. 9ನೇ ತಾರೀಕಿಗೆ ನನಗೆ ಹೊಡೆದಿದ್ದಾರೆ ಅವರು. 9ನೇ ತಾರೀಕಿನಿಂದ ದೂರು ಕೊಟ್ಟಿದ್ದೀವಿ ನಾವು. ಯಾಕೆ ಹೊಡೆದಿದ್ದಾರೆ? ಯಾಕೆಂದ್ರೆ ಇದೆ, ಅವರು PhD ಕೆಲವೊಂದು ಸ್ಟೂಡೆಂಟ್ಸ್ಗೆ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿರ್ತಾರೆ. ಬಡಗೇರ್ ಅವರು ಮೊದ್ಲಿಂದಲೂ ಇಲ್ಲೇ ಪ್ರೊಫೆಸರ್ ಆಗಿ ಇದ್ದವರು. ಅವರಿಗೆ ಸಿಲೆಕ್ಷನ್ ಆಗಿಲ್ಲ. ಆಗದೆ ಇರುವಾಗ ನಾನೇನ್ ಮಾಡಿದೀನಿ ಅಂದ್ರೆ, ನಮ್ಗೆ ರೂಲ್ಸ್ ಪ್ರಕಾರ ಇದ್ರೆ ಮಾತ್ರ ನಮ್ DC ಮೀಟಿಂಗ್ ಅಲ್ಲಿ ನೀವು ಸಿಗ್ನೇಚರ್ ತಗೋಬೇಕು. ರೂಲ್ಸ್ ಬಿಟ್ಟು ಯಾವುದೇ ಇದ್ರೂ ನಾನು ಸಿಗ್ನೇಚರ್ ಮಾಡೋದಿಲ್ಲ ಡಿಪಾರ್ಟ್ಮೆಂಟ್ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಅಂತ ನಾನು ಹೇಳಿದೆ. ಅವಾಗ ವಿದ್ಯಾರ್ಥಿಗಳಿಗೆ ಅವ್ನು ರಾಠೋಡ್ ಬರೀ ರೂಲ್ಸ್ ಹಾಕ್ತಾನೆ ನೋಡ್ರಿ, ನಾನು ನಿಮಗೇನೋ ಅನುಕೂಲ ಮಾಡಕ್ ನೋಡ್ತಾ ಇದ್ದೆ, ಬಟ್ ಅವ್ನು ರೂಲ್ಸ್ ಹಾಕ್ತಾನೆ ಅಂತೇಳಿ ವಿದ್ಯಾರ್ಥಿಗಳನ್ನೆಲ್ಲರಿಗೂ ರಚ್ಚಿಗೆ ಬೆಚ್ಚಿ ನನ್ನನ್ನು ಹೊಡಿಸಿದ್ದಾರೆ. ನನ್ನನ್ನು ಹೊಡೆದ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ಗೆ ದೂರು ಕೊಟ್ಟ ನಂತರ ಅವರಿಗೆ ಎಲ್ಲಿ ಅರೆಸ್ಟ್ ಮಾಡ್ತಾರೋ ಅನ್ನೋ ಭಯದಿಂದ ಈ ಹುಡುಗಿನ ಮುಂದೆ ಮಾಡಿ ಅವರು ನನ್ನ ವಿರುದ್ಧ ದೂರು ಕೊಡಿಸಿದ್ದಾರೆ. ಏನ್ ಹೇಳ್ತೀರಮ್ಮ? ಮೇಡಮ್, ಇಲ್ಲಿ ಯಾರು ಸಣ್ಣೋರಲ್ಲ ನಾವು. ಓಕೆ, ನಮ್ಗೆ ಯಾರೋ ಮುಂದೆ ಮಾಡ್ಬಿಟ್ಟು ಅವ್ರು ಸೇಡ್ ತೀರಿಸ್ಕೋತಾರ ಅನ್ನೋದು ನಮಗ್ ಗೊತ್ತಾಗ್ತದ, ಅಥವಾ ನಮಗೆ ಎಷ್ಟು ಅನ್ಯಾಯ ಆಗಕತ್ತದ ಅನ್ನೋದು ನಮಗೆ. ಅವರ ಮಗನ ಎಕ್ಸಾಮ್ ನೀವು ಬರ್ದಿದ್ದೀರಾ, ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ ಅಂತ ರಮೇಶ್ ರಾಥೋಡ್ ಅವ್ರು ಹೇಳ್ತಿದ್ದಾರೆ, ನೇರ ಆರೋಪ ಮಾಡ್ತಿದ್ದಾರೆ. ಆಗ್ಲಿ ಇಲ್ಲ ಮೇಡಮ್, ನಾನು ಬರ್ದಿಲ್ಲ, ಅದು ನನಗೆ ಗೊತ್ತೂ ಇಲ್ಲ. ಅದು ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಯ್ತು ಇವ್ರು ಹಿಂಗೆ ಹೇಳಾರ ಅಂತ ಹೇಳಿ. ನಾನು ವಿಜಯವಾಣಿ ಪೇಪರ್ ನೋಡಿದಾಗ ನನಗೆ ಗೊತ್ತಾಯ್ತು ಇಷ್ಟೆಲ್ಲ ನನ್ನ ಮೇಲೆ ಉಲ್ಟಾ ಆರೋಪ ಹೊರಿಸ್ಲಿಕ್ಕೆ ಬಿಕಾಸ್ ಅವ್ರ ಮೇಲೆ ಅಲಿಗೇಷನ್ಸ್ ಇದೆ. ಬಡಗೇರ್ ಅವರು ಒಂದ್ ಸರ್ತಿ ಗೆಸ್ಟ್ ಲೆಕ್ಚರ್ ಪಾಠ ಮಾಡಿ ಹೊರಟಿದ್ರು. ಬಡಗೇರ್ ಸರ್ ಮಗನ ಪರೀಕ್ಷೆಗೆ ನೀವು ಸೂಪರ್ವೈಸರ್ ಆಗಿದ್ರು ಏನು ಅಂತಂದವಾಗ ನಾನೇ ಬರ್ದೆ ಸರ್, ಅವ್ರ ಮಗ ಎಲ್ಲೋ ಊರಿಗೆ ಹೋಗಿದ್ರು, ನಾನೇ ಪರೀಕ್ಷೆ ಬರೆದೆ ಅಂತ ನನ್ನ ಮುಂದೆನೆ ಒಪ್ಕೊಂಡಿದ್ದಾರೆ. ನೀವೇ ಒಪ್ಕೊಂಡಿದ್ದೀರಾ ಅಂತಿದ್ದಾರಲ್ಲ ನೋಡಿ ಮೇಡಮ್. ಇಲ್ಲ ಮೇಡಮ್, ಅವ್ರು ನನಗೆ ಕೇಳಿದ್ರು, ನಾನು ಸರ್ ನನಗೆ ಗೊತ್ತಿಲ್ಲ ಅಂತ ಅಂದೆ. ನಾನು ಯಾವ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳಂದ್ರೆ ನನ್ನ ಮುಂದೆ ಅವ್ರು ಒಪ್ಕೊಂಡಿದ್ದಾರೆ. ಅದು ಅಷ್ಟೇ ಅಲ್ಲದೆ ಬೇರೆ ಬೇರೆ ಟೀಚರ್ಸ್ ಗಳ ಮುಂದೆ ಹೇಳಿದ್ದಾರೆ, ನಾನು ಬಡಗೇರ್ ಸರ್ ಕಡೆ PhD ತಗೋತೀನಿ, ಯಾಕಂದ್ರೆ ಅವ್ರ ಮಗನ ಪರೀಕ್ಷೆ ನಾನೇ ಬರ್ದಿದ್ದೀನಿ, ನನಗೆ 100% ಅವ್ರು PhD ಕೊಡ್ತಾರೆ ಅಂತ ಅವರು ಎಲ್ಲ ಮುಂದೆ ಹೇಳಿದ್ದಾರೆ.
ಮೇಡಮ್ 1 ಸೆಕೆಂಡ್ ಮೇಡಮ್, ನಂದು NETನೂ ಆಗ್ಯದ, KSET ಆಗ್ಯದ. ನಾನು ಯಾರದೇ ಇದಕ್ಕೆ ಬಿದ್ದು ನಾನು ಆಸೆಗೆ ಬಿಟ್ಟು ಬರೆಯುವಂಥ ಅವಶ್ಯಕತೆ ಇಲ್ಲ ನನಗೆ. ನಾನು ಯಾವ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದ್ರು ಐ ವಿಲ್ ಬಿ ಗೆಟಿಂಗ್ ಮೈ PhD ಸೀಟ್ ಬಿಕಾಸ್ ಐ ಹ್ಯಾವ್ ನೆಟ್ ಆಸ್ ವೆಲ್ ಆಸ್ ಸೆಟ್. ಓಕೆ, ಇಷ್ಟಿರಬೇಕಾದ್ರೆ ನಾನು ಯಾಕೆ ಒಂದು ಎಕ್ಸಾಮ್ ಬರೀಲಿ, ಒಂದು ಆಸೆಗೆ ಬಿದ್ದು ನಾನು ಯಾಕೆ ಬರೀಲಿ? ಆ್ಯಂಡ್ ಇನ್ನೊಂದು, ಈ ಸರ್ ಇಷ್ಟು ಸುಳ್ಳು ಹೇಳ್ತಾರಂತಂದ್ರೆ ನನಗೆ ಅರ್ಥ ಆಗ್ತಿಲ್ಲ. ಅವ್ರು ಅಂದರು ಏನ್ರಿ ಹಿಂಗೆಲ್ಲ ಆಗ್ಯದ ಅಂತ ಹೇಳಿ ಅಂತಂದ್ರು. ನಾನು ಸರ್ ನನಗೇನು ಗೊತ್ತಿಲ್ಲ ಅಂತ ಹೇಳಿ ನಾನು ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್. ಮೇಡಮ್, ನಾನು ಒಬ್ಬ ಪ್ರೊಫೆಸರ್ ಜಸ್ಟ್ ಅಷ್ಟೇನೆ, ನಾನು ಚೇರ್ಮನ್ ಅಲ್ಲ ಏನು ಅಲ್ಲ. ನನ್ನ ಜೊತೆ ಅವ್ರ ಕಾಂಟ್ಯಾಕ್ಟ್ ಬರೋದೇ ಇಲ್ಲ, ಯಾವ ಕಾರಣಕ್ಕೂ ಕಾಂಟ್ಯಾಕ್ಟ್ ಬರೋದಿಲ್ಲ. ಕೆಲವು ಬುಕ್ಸ್ ಗಳನ್ನ ತಗೊಂಡು ಹೋಗ್ತಾರೆ, ಓದ್ತಾರೆ. ನನ್ನ ಚೇಂಬರ್ ಅಲ್ಲಿ ಇರುವಂತದ್ದು ಬುಕ್ಸ್ ಗಳನ್ನ ತಂದು ಕೊಡ್ತಾರೆ. ಬುಕ್ ಆಗಿದೆಯಾ ಅಂತ ನಾನು ಯಾಕೆ ಕೇಳಕ್ ಹೋಗ್ಲಿ? ನನ್ನ ಬುಕ್ಸ್ ಗಳನ್ನ ಅವ್ರು ನನಗೆ ರಿಟರ್ನ್ ಮಾಡಿ